ಈಗಂತೂ ಏನು ಪ್ರಯೋಜನ ರಾಧಿಕಾ? ನೀನು ಹೀಗೇನೆ ಅಧಿಕ ಪ್ರಸಂಗತನ ಮಾಡ್ತಿರು. ನಿನ್ನ ಬದುಕು ಹೇಗೆ ಬೀದಿಗೆ ಬರುತ್ತೆ ಅನ್ನೋದನ್ನ ನೋಡ್ತಾ ಇರು. ನಾನೆಲ್ಲ ಕೇಳಿಸ್ಕೊಂಡೆ. ಅವರೆಲ್ಲ ಯಾಕೆ ನಿನ್ ಮೇಲೆ ಅಷ್ಟೊಂದು ಕೂಗಾಡಿದ್ರು, ನೀನು ಅದಕ್ಕೆ ಏನ್ ಮಾಡ್ದೆ ಅನ್ನೋದು ಕೂಡ ನಂಗೆ ಚೆನ್ನಾಗಿ ಗೊತ್ತು. ಮನೆಯವ್ರನ್ನೆಲ್ಲ ಸುಮ್ಮನೆ ದೂರಬೇಡ ನೀನು. ಸತ್ಯ ಹೇಳಿದ್ದಕ್ಕೆ ನನ್ನನ್ನೇ ಮನೆಯಿಂದ ಆಚೆ ಕಳಿಸ್ತಾರಂತೆ ಅಜ್ಜಿ. ಸತ್ಯ ಹೇಳಿದೀಯಾ? ಸತ್ಯನಾ? ಯಾವುದೇ ಸತ್ಯ? ವಿಷುನೇ ವಿಷು ಅಲ್ಲ ಅಂತ ಹೇಳೋ ಸತ್ಯನಾ? ಅದು ನಿನ್ನ ಅವಿವೇಕತನ ಅಲ್ವೇ? ನಾನು ಹಿಂಗೆ ಎಷ್ಟು ಸಲ ಹೇಳಿದ್ದೀನಿ, ಗಂಡ ಕೈ ಗಾಯ ಮಾಡ್ಕೊಂಬಂದು ನಿಂತಿದ್ರು ಬೇರೆ ಯಾರಿಗೋ ಆಗಿದೆ ಅನ್ನೋ ಹಾಗೆ ಸುಮ್ಮನೆ ನಿಂತಿದ್ಯಲ್ಲ. ಇದರಿಂದ ವಿಷು ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ನೀನೇ ಯೋಚನೆ ಮಾಡು. ನೀವು ಯೋಚನೆ ಮಾಡಿ ಅಜ್ಜಿ. ಅವನು ನನ್ನ ವಿಷಯವೇ ಆಗಿದ್ದಿದ್ರೆ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ? ಅದ್ ನನ್ನಿಂದ ಸಾಧ್ಯ ಆಗ್ತಿತ್ತ ಹೇಳಿ ಅಜ್ಜಿ? ಅವನು ನೋಡಿದಾಗ ನನಗೆ ಯಾವ ಭಾವನೆಗಳು ಬರಲಿಲ್ಲ. ಹಾಗಂದ್ಮೇಲೆ ನಾನು ಹೇಳ್ತಿರೋದು ನಿಜ ಅಂತ ಅನಿಸ್ತಿಲ್ವಾ ನಿಮ್ಗೆ? ಅಜ್ಜಿ, ನಿಜವಾಗ್ಲೂ ಈಗ ಬಂದಿರೋನು ನನ್ನ ವಿಷಯ ಅಲ್ಲ. ಹಾಗಾದ್ರೆ ನೀನು ಮನೆಯಿಂದ ಹೊರಡೋದಕ್ಕೆ ತಯಾರಾಗಿರು. ಅವ್ರು ಯಾವ ಹೊತ್ತಲ್ಲಿ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರೋ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಅವಕಾಶ ಕೊಡಲ್ಲ ಅಜ್ಜಿ. ಈ ವಿಷಯ ಎಲ್ಲಿರ್ತಾನೋ ನಾನು ರಾಧಿಕಾ ಅಲ್ಲೇ ಇರ್ತಾಳೆ. ರಾಧಿಕಾ, ಅಮ್ಮ ನನಗಾದ ಗಾಯ ನೋಡಿ ನಿನ್ನಲ್ಲಿ ಕೂಗಾಡಿದ್ದು ಅಷ್ಟೇ. ಅವ್ರಿಗೆ ನೀನು ನನಗೆ ಸಹಾಯ ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ದಿನದಿಂದ ದಿನಕ್ಕೆ ನಾವಿಬ್ರು ದೂರ ಆಗ್ತಿದ್ದೀವಿ ಅನ್ನೋ ಬೇಸರ ಅಷ್ಟೇ. ನೀನೇನು ಅನ್ಕೋಬೇಡ. ನಿನ್ ಸಾಂತ್ವನ ನನಗೆ ಬೇಕಾಗಿಲ್ಲ. ಹೇಗಿದ್ರು ನೀನ್ ಅನ್ಕೊಂಡ ಹಾಗೆ ಆಗ್ತಿದ್ಯಲ್ಲ. ನನ್ನನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದೇ ನಿನ್ನ ಉದ್ದೇಶ. ಅದಾದಷ್ಟು ಬೇಗ ಆಗುತ್ತೆ ಬಿಡು. ಯಾಕೆಂದ್ರೆ ನನ್ನ ಪ್ರಾಣ ಇರೋವರೆಗೂ ನಾನಂತೂ ನಿನ್ನ ನನ್ನ ವಿಷಯ ಅಂತ ಒಪ್ಕೊಳ್ಳಲ್ಲ. ನಾನು ಹೇಳಿದ್ನಲ್ಲ ರಾಧಿಕಾ, ನೀನಾಗೆ ನನ್ನ ವಿಷಯ ಅಂತ ಒಪ್ಕೊಳ್ಳೋವರೆಗೂ ನಾನು ಕಾಯ್ತಾನೆ ಇರ್ತೀನಿ.